ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ಇವತ್ತು ದಾವಣಗೆರೆ ಜಿಲ್ಲೆ ಯಾವ ತಾಲೂಕು? ಜಗಳೂರು ತಾಲೂಕು ಗುರುಸಿದ್ದಾಪುರದಲ್ಲಿದ್ದೀನಿ. ಇವ್ರು ಕರಿಯಪ್ಪರು, ಇವ್ರದ್ದೇ ಹೊಲ. ನಮ್ಮನ್ನು ಯೂಟ್ಯೂಬ್ ನೋಡಿ ಕರೆಸಿದ್ರು. ಬಟ್ ಇಲ್ಲಿ ಬಂದದ್ದು ಏನು ವಾಸ್ತವಾಂಶ ಅಂತ ಅಂದರೆ, ಈ ಅಡಿಕೆ ತೋಟಗಳನ್ನು ನೋಡಿದರೆ ಇಲ್ಲಿ ವಾಸ್ತವ ಪರಿಸ್ಥಿತಿ ಹೆಂಗೈತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸರ್ ಒಂಚೂರು ವಿಡಿಯೋದ ತೋರಿಸಿ ಹೆಂಗೆ ಒಂದು ರೌಂಡ್ ನೋಡಿ. ಅಲ್ಲಿ ಎಲ್ಲ ಸುತ್ತಮುತ್ತಲು ಏನು ಅಡಿಕೆ ಇಲ್ಲ, ಬೈಲು ನೆಲಗಳೆಲ್ಲ. ಮತ್ತು ಈ ಕಡೆ ಸರೌಂಡಿಂಗ್ ಎಲ್ಲ ಫುಲ್ಲು ಬೈಲಿದೆ. ಸ್ವಲ್ಪ ಸ್ಪೀಡಾಗಿ ತಗೊಂಡ್ರೆ ಅಡ್ಡಿಲ್ಲ, ನಡೀತದೆ. ಬೈಲಿನೆಲ್ಲ ಕಾಣ್ತದೆ. ಸೊ ಇಂಥ ಸಂದರ್ಭದಲ್ಲಿ ಭಾಳಷ್ಟು ಜನಗಳು ನನಗೆ ಕೇಳ್ತಾ ಇದ್ರಿ, ಬೇಸಿಗೆ ನೀರು ಎಷ್ಟು ಕೊಡಬೇಕು ಅಂತ. ನೋಡಿ, ನೀರು ನೀವು ಈ ಮಣ್ಣು ಹೇಳ್ತತೆ ಅಂದರೆ, ನೀರು ನಾವು ಒಂದು ಗಿಡಕ್ಕೆ 20 ಲೀಟ್ರ್ ಕೊಡ್ಬೇಕಾ, 15 ಲೀಟ್ರ್ ಕೊಡ್ಬೇಕಾ, 10 ಲೀಟ್ರ್ ಕೊಡ್ಬೇಕಾ ಅಂತ. ಈ ಸಾವಯವ ಗೊಬ್ಬರ ಜಾಸ್ತಿ ಇರ್ತಕ್ಕಂತಹ ನೆಲಗಳಿರ್ತಾವಲ್ಲ, ಅವು ನೀರು ಕಡಿಮೆ ತಗೊಳ್ತವೆ. ಉದಾಹರಣೆ ಇಲ್ಲೋಗ ನೋಡಿ, ಗೊಬ್ಬರ ಇಲ್ಲ ಹಂಗೆ ಬರೀ ಸರ್ ನೋಡಿ, ಇಲ್ಲಿ ಗೊಬ್ಬರ ಹಾಕಿದ್ದಾರೆ ಇವರು. ಗೊಬ್ಬರ ಹಾಕಿದ್ದಾರೆ, ಸಾವಯವ ಗೊಬ್ಬರ ಇಲ್ಲಿದೆ. ಇಲ್ಲಿದೆ ನೋಡಿ, ಇಲ್ಲಿ ಕಾಣುತ್ತೆ. ಅವರು ನಮ್ಮ ಯಾರು ಕರವಸೊಬ್ಬರು ಹಿಡ್ಕೊಂಡಾರೆ ನೋಡಿ. ಈ ಸಾವಯವ ಗೊಬ್ಬರ, ಈ ಸಾವಯವ ಗೊಬ್ಬರ ಏನು ಈ ರೀತಿ ಮಣ್ಣುಗಳಿರ್ತತೋ, ಇಂಗಾಲ ಜಾಸ್ತಿ ಇರ್ತತೋ, ಇದೇನು ಮಾಡ್ತದೆ ಅಂದರೆ ಮಣ್ಣಿನ ತೇವಾಂಶವನ್ನು ಜಾಸ್ತಿ ಹಿಡಿದಿಟ್ಕೊಳ್ತದೆ. ಇದು ಇಂಥ ನೆಲಗಳು ಮತ್ತು ಇದರ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಇರೋದ್ರಿಂದನೇ ಮಣ್ಣಿನ ಗುಣಧರ್ಮ ಚೆನ್ನಾಗಿರ್ತದೆ. ಇಂಥ ನೆಲಗಳಿಗೆ ನೀವು ಜಾಸ್ತಿ ನೀರು ಕೊಡೋ ಅವಶ್ಯಕತೆ ಇರಲ್ಲ. ಅದೇ ಕಲ್ಲು ನೆಲ ಇರ್ತದಪ್ಪ ಫುಲ್ ಎಲ್ಲ, ನೀವು ಒಂದೇ ದಿನಕ್ಕೆ ಡ್ರೈ ಆಗ್ತದೆ, ಕೊಡಲೇಬೇಕಾಗ್ತದೆ ನೀರು. ಆ ಮಣ್ಣು ಹೇಳ್ತದೆ. ಹಂಗಾರೆ ಎಷ್ಟು ದಿನಕ್ಕೆ ಎಷ್ಟು ನೀರು ಕೊಡಬೇಕು ಅದು ಮಣ್ಣೇ ಹೇಳ್ತದೆ. ನಾನು ಹೇಳೋದು ನಿಮಗೆ ಒಟ್ಟಾರೆ ಮೇಲ್ಪದ್ರ ಇದೆಯಲ್ಲ, ಇದು ಮೇಲ್ಪದ್ರ 1 ಇಂಚ್ ಬೇಕಾದ್ರೆ ಒಣಗಲಿ. ಮೇಲ್ಗಡೆದು ಇಷ್ಟು ಕೆಳಗಡೆದು ಹಸಿ ಇದ್ದರೆ ಸಾಕು. ಅದು ನೀವೇ ಗಮನಿಸ್ಬೇಕು. 5 ದಿನಕ್ಕೆ ಬಿಟ್ಟಾಗ ಏನಿರ್ತದ, 3 ದಿನಕ್ಕೆ ಬಿಟ್ಟಾಗ ಇರ್ತದಂತ. ಆಮೇಲೆ ನೀರು ಇದಿಷ್ಟೇ ಹಾಯಂಗೆ ಕೊಡಬಾರ್ದು. ಬೇರುಗಳು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಮಟ್ಟ ಬಂದಿರ್ತವೆ. ಇಲ್ಲಿ ಮಟ್ಟ ಬಿಟ್ಟರು ಅಡ್ಡಿಲ್ಲ, ನೀವು ನೀರು ಇದಿಷ್ಟಕ್ಕೆ ಕೊಡಬಾರ್ದಲ್ಲಿ. ಅದಿಷ್ಟಕ್ಕೆ ಕೊಟ್ಟರೆ ಅಷ್ಟು ಸಫಿಷಿಯೆಂಟ್ ಅನ್ಸಲ್ಲ. ಏನಾಗ್ತತೆ ನಿಮಗೆ ಹಂಗೇನಾದರೂ ಆಗಿತ್ತಂದರೆ ನೋಡೋಣ. ಅಲ್ಲಿ ಆ ಪಾಯಿಂಟ್ ಹೇಳಿದ್ರೆ ಇಲ್ಲೊಂದು ಕೈ ಹಿಡ್ಕೊಂಡೇ ಹೇಳ್ತೀನಿ ನೋಡಿ. ಈ ಹಟ್ಟಿ ಗೊಬ್ಬರ, ಯಾವುದೇ ಗೊಬ್ಬರಗಳನ್ನು ನೀವು ಈ ಮಣ್ಣು ಗುಣಧರ್ಮ ಜಾಸ್ತಿ ಆಗಲಿ, ಮಣ್ಣಿನ ಗುಣಧರ್ಮ ಜಾಸ್ತಿ ಆಗಲಿ, ನಾನು ಕೇಳಿದರೆ ಈ ತುದಿ ಹಾಡದ ನೀರು ಎಲ್ಲಿ ಬೀಳ್ತತ್ತಲ್ಲ, ಇಲ್ಲಿ ಬೆಳೀತಕ್ಕಂಥ ಬೇರುಗಳು ಇರ್ತವೆ ಹೆಚ್ಚಾಗಿ. ಆ ಬೆಳೀತಕ್ಕಂಥ ಬೇರುಗಳು ಏನು ಮಾಡ್ತವೆ, ಫುಡ್ಡನ್ನು ಜಾಸ್ತಿ ತಗೊಳ್ತವೆ. ತುದಿ ಇರ್ತಕ್ಕಂಥದ್ದು ನೀವು ಇಲ್ಲಿ ಗೊಬ್ಬರವನ್ನು ಹಾಕ್ಬೇಕು. ನನ್ನ ಕೇಳಿದ್ರೆ ಇಲ್ಲಿಕ್ಕಿಂತನೂ ಇಲ್ಲಿ ಭಾರಿ ಒಳ್ಳೆಯದು. ಒಟ್ಟಾರೆ ಏನು ಹೇಳ್ಬೋದು, ಇಂಥ ಹಟ್ಟಿ ಗೊಬ್ಬರ ಇವನ್ನೆಲ್ಲ ಏನು ಮಾಡ್ಬೇಕಂತ ಅಂದರೆ ಮಣ್ಣಿಗೆ ಮಿಕ್ಸ್ ಮಾಡಿ ಎರ್ಚಿಬಿಟ್ಟು ರೋಟ್ರಿ ಹೊಡಿಬೇಕು. ಅದು ಮಣ್ಣಿಗೆ ಮಿಕ್ಸ್ ಆಗ್ಬೇಕು. ಮಣ್ಣಿನ ಎಲ್ಲ ಕಡೆ ಬೇರುಗಳು ಹರಡಿರ್ತವೆ, ಮಣ್ಣಿಗೆ ಅದು ಮಿಕ್ಸ್ ಮಾಡೋದ್ರಿಂದ ಬೇರುಗಳಿಗೆ ಸರಿಯಾಗಿ ಸಿಗಬೇಕು. ಈಗ ಇಲ್ಲೇನಾಗ್ತತಿ, ಒಂದೇ ಹತ್ರ ಹಾಕ್ತಾರೆ, ಬಿಸಿಲು ಸರಿ ಇದ್ರ ಮೇಲೆ ಬೀಳ್ತೈತೆ, ಇದರ ಜೀವಾಣುಗಳೆಲ್ಲ ಸತ್ಕೊಂತ ಹೋಗ್ತಾವೆ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ. ಆಮೇಲೆ ಈ ಬೇರುಗಳು ಸರಿಯಾಗಿ ಸಿಗಲ್ಲ. ಇದು ಅಷ್ಟು ಬೆನಿಫಿಟ್ ನಿಮಗೆ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ನಿಮಗೆ ಮಣ್ಣನ್ನು ಈಗ ಎಲ್ಲ ಗದ್ದೆಗೂ ಎಲ್ಲ ಹೊಲಗಳಿಗೂ ಏನು ಮಾಡ್ತೀರ ಅಂದರೆ, ಮಣ್ಣು ಎಲ್ಲದನ್ನು ಭೂಮಿಗೆ ಎರ್ಚ್ಬಿಟ್ಟು ರೋಟ್ರಿ ಹೊಡಿತೀರಪ್ಪ. ಇದ್ರಾಗ ಏನು ವಿಶೇಷತೆ ಐತೆ, ಅದನ್ನು ಹಾಗೆ ಮಾಡೋದು ಒಳ್ಳೆಯದು. ಆದರೆ ಸರ್ಕಾರಿ ಗೊಬ್ಬರಗಳನ್ನು ಅಲ್ಲಿ ಬೆರಳು ಬಂದರೆ ಕಷ್ಟ ಸರ್. ವಿಡಿಯೋದಲ್ಲಿ ನೋಡಿ, ಇಲ್ಲ ಕಾಣ್ತಾ ಇಲ್ವಾ ಸೈಡ್ಗೆ ಹಿಡಿದು? ಓಕೆ, ಸರ್ಕಾರಿ ಗೊಬ್ಬರಗಳನ್ನು ಬೆರಳು ಬರುತ್ತದೆ 100%. ಇದು ತೆಗಿರಿ ಈ ಕಡೆ. ಹಾಂ, ಸರ್ಕಾರಿ ಗೊಬ್ಬರಗಳನ್ನು ಹಾಕ್ತಿರಲ್ಲ, ಅದನ್ನು ಬೀರಬಾರ್ದು. ಯಾಕೆ ಬೀರಬಾರ್ದು ಅಂದರೆ, ನೀವು ಇಷ್ಟು ಗೊಬ್ಬರ ಹಟ್ಟಿ ಗೊಬ್ಬರನೆಲ್ಲ ತಗೊಂಡ್ರೆ ಇಷ್ಟೇ ಸಿಗ್ಬೋದು ನಿಮಗೆ. ಸಾರಜನಕ, ರಂಜಕ, ಪೊಟ್ಯಾಶಿಯು, ಜಿಂಕು, ಬೋರಾನ್ ಇವನ್ನೆಲ್ಲ ಈ ಪ್ರಮಾಣದಲ್ಲಿ ಸಿಗ್ಬೋದು. ಅದು ಅವಾಗ ಏನಾಗ್ತದೆ, ಶಾರ್ಟೇಜ್ ಆಗ್ತದೆ ಅದು. ಅದಕ್ಕೆ ನೀವು NPK ಗೊಬ್ಬರ, ಮಹಾಪೋಷಕಾಂಶಗಳು, ಲಘು ಪೋಷಕಾಂಶಗಳನ್ನು ನೀವು ಇದ್ರ 1.5 ಅಡಿ ಬಿಟ್ಟು ಹಿಂಗೆ ರಿಂಗ್ ಮಾಡಿ ಹಾಕಿಬಿಟ್ರೆ ಸಾಕದು, ಅಲ್ಲೇ ಸಿಗ್ತದೆ ನಿಮಗೆ. ಅದು ತೊಂದರೆ ಇಲ್ಲ, ಅದು ಅಲ್ಲೇ ಹಾಕಬೇಕು. ಇಂಥ ಹಟ್ಟಿ ಗೊಬ್ಬರ, ಸಾವಯವ ಗೊಬ್ಬರಗಳನ್ನು ಎಲ್ಲ ಎಲಿಕೆ ಹೊತ್ಬಿಟ್ಟು ಮಾಡೋದು ಒಳ್ಳೆಯದು. ಈಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟು, ನೀರು ಈ ಗಿಡಕ್ಕೆ ಶಾರ್ಟೇಜ್ ಆಗ್ತೈತೆ ಅಂತ ನಮಗೆ ಹೆಂಗೆ ಗೊತ್ತಾಗ್ತದೆ? ನೀರು ಬಿಡಬೇಕಲ್ಲ, ಶಾರ್ಟೇಜ್ ಆಗ್ತೈತೆ ಅಂತ. ನೋಡಿ, ಜೋಳದ ಎಲೆಗಳು 1-2 ದಿನ ನೀರು ಬಿಡಲಿಲ್ಲ ಅಂದರೆ ಡಲ್ಲಾಗಿ ಮುಡ್ಕೊಂಡಿರ್ತವೆ. ಯಾಕೆ ಮುಡ್ಕೊಳ್ತವೆ? ಕರುಸಪ್ರ ಎಲ್ಲಿ ಐತ್ರಿ? ಎಲೆಗೆ ಏನಾರು ಕಾಣ್ತದ? ಇದೇ ಕಾಣುತ್ತೆ ನೋಡ್ರಿ ಇಲ್ಲಿ. ಹಾಂ, ಇಲ್ಲೇ ಕಾಣ್ತದೆ ಸರ್. ಅಲ್ಲಿಕ್ಕಿಂತ ಇಲ್ಲಿ ಕಾಣುತ್ತೆ ನೋಡ್ರಿ, ಇಲ್ಲಿ ಹತ್ರ. ಇಲ್ಲಿ ನೋಡಿ, ಇಲ್ಲಿ ಇದು ಎಲೆಗಳು ಮುಳ್ಕೊಂತವೆ ಹಿಂಗೆಲ್ಲ ಫುಲ್ಲು ಎಲೆಗಳು. ಈ ಕಡೆ ಹಿಡ್ರಿ. ಈಗ ಯಾಕೆ ಎಲೆಗಳು ಮುಳ್ಳುತ್ತತೆ ಗಿಡ ಅಂತ ಅಂದರೆ, ನೀರೇನಾದರೂ ಸಾಕಾಗಲಿಲ್ಲ ನೋಡಿ. ಈಗ
ಈ ಸೂರ್ಯನ ಬೆಳಕು ಇದ್ರ ಮೇಲೆ ಬಿದ್ದರೆ ಇದು ಫುಡ್ ಕಾರ್ಖಾನೆ ಇದ್ದಂಗೆ. ಈ ಎಲೆ ಎಷ್ಟು ಚೆನ್ನಾಗಿರ್ತತೋ ಅಷ್ಟು ವೇಗವಾಗಿ ಫುಡ್ ತಯಾರಿಸುತ್ತೆ, ಗಿಡ ಚೆನ್ನಾಗಿ ಬೆಳೀತದೆ ಫುಡ್ ಸಿಕ್ಕಂಗೆ. ನೀರಿನ ಜೊತೆಗೇನೆ ಒಳಗಡೆ ನಾಳದ ಮುಖಾಂತರ ಇಲ್ಲಿಗೆ ಬರ್ಬೇಕಲ್ಲ, ಅವು ಇಲ್ಲೇ ಫುಡ್ ತಯಾರಿಸ್ಬೇಕಲ್ಲ, ಸೂರ್ಯನ ಕಿರಣ ಬಿದ್ದಾಗ ಫುಡ್ ತಯಾರಿಸೋದು. ಈ ನೀರು ಕಡಿಮೆ ಆಗಿತ್ತು ಅಂತ ಅಂದರೆ ಇನ್ನೊಂದು 4 ದಿನ ನಾವು ಬದುಕ್ಬೇಕಪ್ಪ. ಈಗ ನೀರು ಖಾಲಿ ಮಾಡ್ಕೊಂಬಿಟ್ರೆ ಸತ್ತೋಗ್ತಿನ ಏನು ಮಾಡ್ತೈತಿ, ಹಿಂಗೆ ಉಳ್ಕೊಂಬಿಡ್ತೈತಿ. ಹಿಂಗೆಲ್ಲ ಎಲೆಯೆಲ್ಲ ಹಿಂಗೆಲ್ಲ ಫೋಲ್ಡ್ ಆಗ್ತದೆ. ಇಲ್ಲಿ ಫೋಲ್ಡ್ ಆಗಿದೆ ನೋಡಿ, ಹಿಂಗೆಲ್ಲ ಬಿಚ್ಕೊಳೋದೇ ಇಲ್ಲ ಈ ಬಿಸಿಲಿಗೆ. ಬಿಸಿಲಿಗೂ ಅರ್ಧ ಈ ತಡ್ಕೊಳಕ್ಕಾಗಲ್ಲ, ಹಂಗಾಗಿರ್ತದೆ, ಅದು ಒಪ್ಕೊಳ್ಬೋದು. ಬಟ್ ಎಲ್ಲ ಟೈಮಲ್ಲೂ ಸ್ವಲ್ಪ ಎಳೆ ಬಿಸಿಲಿಗೆ ಇದು ಮುಡ್ಕೊಂತಂದ್ರೆ ನೀರು ಕಡಿಮೆ ಆಗ್ತೈತಿ ಅಂತ ಅರ್ಥ. ಈಗ 28 ಡಿಗ್ರಿ ಮೇಲೆ ಹೋದರೆ ಈ ನೀರು ಕೊಟ್ಟು ಕೆಲವು ಸತಿ ಏನಾಗ್ತೈತಿ ಅಂತಂದರೆ ಎಲೆಗಳು ಮುಳ್ಕೊಂತವ. ಆ ಟೈಮಿಂಗ್ಸಲ್ಲಿ ಅಷ್ಟೇ, ಅದು ಆ ಟೆಂಪ್ರೇಚರಿಗೆ ತಡ್ಕೊಳಕ್ಕಾಗಲ್ಲ ಅಂದರೆ ಮುಳ್ಕೊಳ್ತದೆ. ಬಟ್ ಈ ಬೆಳಗ್ಗೆನೂ ಮುಡ್ಕೊಂಡಿರುತ್ತೆ, ಸಂಜೆನೂ ಮುಡ್ಕೊಂಡಿರುತ್ತೆ ಅಂದರೆ ನೀರು ಸಾಕಾಗ್ತಾ ಇಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ನೀರು ಕೊಡೋದು ತುಂಬ ಒಳ್ಳೆಯದು. ಯಾರೋ ಹೇಳ್ತಾರೆ ಒಂದು 20 ಲೀಟ್ರ್ ಕೊಡ್ರಿ, 15 ಲೀಟ್ರ್ ಕೊಡ್ರಿ, ಅದು ತಪ್ಪಂತ ನಾನು ಹೇಳಲ್ಲ. ವಾಸ್ತವ ಅಂಶ ನಿಮ್ಮ ತಲೆಗೆ ಅಬ್ಸರ್ವ್ ನೀವೇ ಮಾಡಿ ನೀವೇ ಕೊಡೋದು ತುಂಬ ಒಳ್ಳೆಯದು. ಇದು ನೀರಿಂದಾಯಿತು. ಮತ್ತು ಈಗ ಇನ್ನೊಂದು ಭಾರಿ ಇಂಪಾರ್ಟೆಂಟ್ ಅಂತಂದ್ರೆ ನೋಡಿ, ಹಿಂಗೆಲ್ಲ ನಾನು ಓಡಾಡ್ತಿರ್ತೀನಿ, ಇದ್ರಾಗ ಜಿಟ್ಟೆಗಳು ಎಲ್ಲ ನೋಡಿ ಹಾರ್ತಿರ್ತವೆ ಹಿಂಗೆಲ್ಲ. ಈ ಕಸ ಯಾಕೆ ಬೆಳೆಸಬಾರ್ದು ಅನ್ನೋದಕ್ಕೆ ಒಂದು ಹೇಳೋದು ಉದಾಹರಣೆ. ಕಸಗಳೆಲ್ಲ ಬೆಳೆಸೋದ್ರಿಂದ ಏನಾಗ್ತದೆ, ಜಿಟ್ಟೆಗಳು ರಸಾಯನ ಕೀಟಗಳು ಜಾಸ್ತಿ ಇರ್ತವೆ ಇದ್ರಾಗ. ನಾವು ಇದ್ರ ಡಿಸ್ಟರ್ಬೆನ್ಸ್ ಮಾಡ್ತೀವಿ. ಆಮೇಲೆ ಹುಲ್ ಕಟ್ ಮಾಡ್ತೀವಿ, ಡಿಸ್ಟರ್ಬೆನ್ಸ್ ಮಾಡ್ತೀವಿ. ದನ ಕರುಗಳು ಕಟ್ತೀವಿ, ಡಿಸ್ಟರ್ಬೆನ್ಸ್ ಮಾಡ್ತೀವಿ. ಅವಕ್ಕೆ ಡಿಸ್ಟರ್ಬೆನ್ಸ್ ಮಾಡಿದಾಗ ಏನಾಗ್ತವೆ, ಲಾಸ್ಟಿಗೆ ಇಂತಲ್ಲಿ ಬಂದು ಕೂತ್ಕೊಂಡ್ಬಿಡ್ತವೆ. ಇಂತಲ್ಲಿ ಬಂದು ಕೂತ್ಕೊಂಡು ನೀಟಾಗಿ ಇದ್ರಾಗೆಲ್ಲ ಇದು ಚೆನ್ನಾಗಿದೆ. ಇದು ಕೆಲವೊಂದು ಹತ್ತತ್ತಿ ಹಿಡಿಮುಂಡಿಗೆ ರೋಗ ಥರ ಹಿಂಗೆ ಆಗಿರ್ತಾವಲ್ಲ, ಇಂತಲ್ಲಿ ಹಿಂಗೆ ಕೂತ್ಕೊಂಡಾಗ ಇದನ್ನು ನಾವು ಡಿಸ್ಟರ್ಬೆನ್ಸ್ ಮಾಡೋಕ್ಕೆ ಹೋಗಲ್ಲ, ಅದ್ರ ಪಾಡಿಗೆ ಅದಿರ್ತದೆ ಬಿಡಂತ ಸುಮ್ಬಿಟ್ಟಿರ್ತೀವಿ. ಇಲ್ಲಿ ಮೊಟ್ಟೆ ಹಾಕೋದು ಮತ್ತು ಅದ್ರ ಸಂತತಿಯನ್ನು ಜಾಸ್ತಿ ಮಾಡೋದು, ಇದು ಕೆರೆ ತಿನ್ನೋದು, ಇದ್ರ ಬಾಧೆ, ಕೀಟಗಳ ಬಾಧೆ ಇದ್ರ ಮೇಲೆ ಪರಿಣಾಮ ಬೀರ್ತದೆ. ಸುಳಿಕೊಳೆ ರೋಗ ಮೆಜಾರಿಟಿ ಬರೋದಕ್ಕೆ ಈ ಕೀಟಗಳ ಬಾಧೆ ಅಂತಲೇ ನನಗೆ ಅನಿಸ್ತದೆ. ನಾನು ಫೀಲ್ಡ್ ಅಡ್ಡಾಡ್ದಂಗೆ ನನಗೆ ತಿಳಿದಷ್ಟು ಮಟ್ಟಿಗೆ ಹೇಳ್ಬೇಕಂದ್ರೆ. ಹಾಗಾಗಿ ಏನು ಮಾಡ್ಬೇಕಂತಂದರೆ ಈ ಕಸಗಳು ಮುಕ್ತವಾಗಿರ್ಬೇಕು. ಮತ್ತು ಏನು ಮಾಡ್ಬೋದು ನೋಡಿ, ಈಗ ನೀವು ಇದನ್ನು ಹಾಕಿದಿರಿ, ಇದನ್ನು ಬಿಟ್ರಿ. ಈಗ ಹಲಸಂದೆ ಏನು ದ್ವಿದಳ ಧಾನ್ಯಗಳದ ಅವನ್ನ ಹಾಕಿದ್ರೆ ಏನು ಮಾಡ್ತೀರಿ, ಅಟ್ಲೀಸ್ಟ್ ತಿನ್ನಕ್ಕೆ ನೀವು ಯೂಸ್ ಮಾಡ್ತಿರಲ್ಲ, ಒಂದು ಕೀಟನಾಶಕ ಏನಾದರೂ ಹೊಡಿತೀರಿ. ಭಾಳ ಉಳದೋ ಕಣ್ಣಿಗೆ ಕಾಣ್ತಾವಂದ್ರೆ ನೀವು ಸುಮ್ಮನಿರಲ್ಲ, ಕೀಟನಾಶಕ ಹೊಡಿತೀರ, ಅದನ್ನ ಅಟ್ಲೀಸ್ಟ್ ಕಿಲ್ ಮಾಡ್ತೀರ ಅವನ್ನ. ಇದಕ್ಕೆ ಏನು ಮಾಡೋದೇ ಇಲ್ಲಲ್ಲ, ಮತ್ತು ಅದು ಉತ್ಪಾದನೆ ಜಾಸ್ತಿ ಆಗ್ತದೆ, ಮತ್ತು ಡಿಸ್ಟರ್ಬೆನ್ಸ್ ಮಾಡಿದ್ರೆ ಇಲ್ಲಿಗೆ ಬರ್ತೈತಿ. ಹೌದಾ, ಇದು ನಿಮಗೆ ಭಾಳ ಹಾಳು ಮಾಡ್ತೈತಿ. ನನ್ನ ತೋಟದಲ್ಲಿ ನೀರೇ ಇಲ್ಲಪ್ಪ, ಗಿಡ ಬದುಕ್ಸೋಣದೇ ಭಾಳ ಕಷ್ಟ ಐತೆ. ಅಂಥ ಸಂದರ್ಭದಲ್ಲಿ ಬೆಳೆದ್ರೆ ಬೆಳೆದು ಬಿಡ್ರಿ, ಒಳ್ಳೇದು. ಸೂರ್ಯನ ಕಿರಣ ಕೆಳಗಡೆ ಭೂಮಿ ಬೀಳಲ್ಲ, ತೇವಾಂಶ ಹಿಡಿದಿಟ್ಕೊಂತದೆ, ಗಿಡ ಅಟ್ಲೀಸ್ಟ್ ಬದುಕ್ತವೆ. ನೀರು ಸಫಿಷಿಯೇಟ್ ಐತಂದರೆ ನೀವು ಇದನ್ನ ಕಳೆ ಮುಕ್ತವಾಗಿ ಇಟ್ಕೊಂಡ್ರೆ ನಿಮಗೆ ರೋಗ ಕಡಿಮೆ ಇರ್ತದೆ. ಹೆಂಗೆ ಇದು ರುಜುವಾತಾಗ್ತೈತಿ ಅಂದರೆ 30 ವರ್ಷದ ಅಡಿಕೆ ತೋಟ ಇರ್ತದೆ ಕರ್ಬೇಸಪ್ಪರ, ನೀವು ಕೇಳಿ ನೋಡ್ರಿ. ಅವ್ರೇನು ಮಾಡ್ತಾರೆ, ನಾವು ಔಷಧಿ ಹೊಡೆಯಲ್ರಿ ಆದ್ರೆ ಇಳುವರಿ ಚೆನ್ನಾಗಿ ಬರ್ತೈತೆ ಅಂತಾರೆ. ಹೆಂಗೆ ಸಾಧ್ಯ? ಕೀಟಗಳು ಅಲ್ಲಿ ಮಟ್ಟ ಹೋಗೋದೇ ಇಲ್ಲಲ್ಲ ಅಲ್ವಾ, ಈ ರುಜುವಾತ ತಾನೆ. ಇದೆಲ್ಲ ಇದ್ರೆ ಇದು ಸಮಸ್ಯೆ ಆಗ್ತದೆ ಅಂತ ಅವ್ರೇನು ಮಾಡ್ತಾರೆ, ಅದಕ್ಕೆ ನೀಟಾಗಿ ಸ್ವಚ್ಛ ಯಾರು ತೋಟ ಇಟ್ಕೊಂಡಿರ್ತಾರೋ ಅವ್ರಿಗೆ ಅದು ಕೀಟದ ಬಾಧೆ ಕಡಿಮೆ ಇರ್ತದೆ, ಇಳುವರಿ ಹೆಚ್ಚು ತಕ್ಕೊಂಬೋದು. ಮತ್ತೇನಾದ್ರು ಕೇಳೋದಿದೆಯಾ? ಇಷ್ಟೇನಾ? ಸುಳಿ ಅದೇ. ಇದರಲ್ಲಿ ಈಗ ಒಂದು ಹ್ಯಾಡ ಇನ್ನೊಂದು ಹ್ಯಾಡ ನಾನು ಹೇಳಿದಂಗೆ ಏನು 4.5 ಡಿಸ್ಟೆನ್ಸ್ ಇರ್ತದೆ. ಅದು ಕೂಡ್ಕೊಳ್ಳೋಕೆ 9 ಮಾಡಿರ್ತವೆ. ಹಿಂಗೆ ನೋಡಿದರೆ ಇದು 9 ಇದ್ರೂ ಕೂಡ ಎಲ್ಲೂ ಕಾಣ್ತಾ ಇಲ್ಲ. ಇದು ನೋಡಿ, ಇದು ಹ್ಯಾಡ ಇದೆಯಲ್ಲ, ಇದು 4.5 ಬರ್ಬೇಕು ಅಂತಂದ್ರೆ ಇದು ಆರೋಗ್ಯಕರವಾಗಿರ್ತದೆ ಅಂತ. ಇದು ಲೆಂತ್ ಕಡಿಮೆ ಆಗೈತೆ ಅಂದರೆ ಇದು ಫುಡ್ ಕಡಿಮೆ ಆಗೈತಿ, ರೋಗ ಬಂದೈತಿ, ಏನೋ ಒಂದು ಆಗಿರ್ತದೆ. ನೀವೊಂದು ಬ್ಯಾಲೆನ್ಸ್ ಮಾಡ್ಬೇಕು. ಹಿಂಗೆ ಉದ್ದ 4.5 ಇರ್ಬೇಕು ಹ್ಯಾಡ, ಹಿಂಗೂ ಕೂಡ ಮತ್ತು ಅದ್ರ ಲೆವೆಲಿಗೆ ಬರಬೇಕಲ್ಲ. ಇದು ಇವೆಲ್ಲ ಮೊಣಚಾಗಿದ್ದಾವೆ, ಮೊಟಕಾಗಿದ್ದಾವೆ ಅಂದರೆ ಇದು ಫುಡ್ ಕಡಿಮೆ ಆಗೈತಿ. ನೋಡಿ, ಈ ತುದಿಗಿರಿಗೆ ಸುಡೋದು ಪೊಟ್ಯಾಶ್ ಆಗಿರ್ತದೆ. ನೋಡಿ, ಎಲೆ ಚುಕ್ಕೆ ರೋಗ ಐತಿ ಇದ್ರಾಗೆ. ನೆಕ್ಸ್ಟ್ ಇದು ಕೀಟಗಳು ಇಲ್ಲೆಲ್ಲ ನೋಡಿ, ಇದು ವೈಟ್ ಫ್ಲೈ ಎಲ್ಲ ಇಲ್ಲಿ ಕಟ್ಕೊಂಡೈತೆ, ಇರುವೆ ಇರ್ತವೆ. ಮತ್ತು ಈ ತುದಿಗಿರಿ ಸುಡೋದು ಇಲ್ಲಿ ನೋಡಿ, ಇಲ್ಲಿ ಪೊಟ್ಯಾಶ್ ಕಾಣ್ತದೆ. ಆಮೇಲೆ ಇಲ್ಲಿ ಇದು ಎಲ್ಲ ಇದು ನೋಡಿ, ಇದು ಬಿಚ್ಕೊಂಡಿದ್ದೇ ಇಲ್ಲ ಅಂದರೆ ಹಿಂಗೆಲ್ಲ ಕುಡ್ಕೊಂಡಿರುತ್ತಲ್ಲ, ತಾಮ್ರ ಕಡಿಮೆ ಆಗಿರ್ತದೆ. ಹಾಂ ನೋಡಿ, ಇಲ್ಲಿ ಕಾಣ್ತದೆ, ಇಲ್ಲಿ ತಾಮ್ರ ನೋಡಿ, ಇದು ತಾಮ್ರ ಕಡಿಮೆ ಆಗಿರ್ತದೆ. ಈ ಕೆಲವೊಂದು ಸುಳಿನೇ ಕಿತ್ಕೊಂಬರಲ್ಲ, ಕಬ್ಬಿಣ ಕೊರತೆ ಆಗಿರ್ತದೆ. ಕೆಲವೊಂದು ಹ್ಯಾಡುಗಳು ಹಿಂಗೆ ಜೋತ್ ಬಿದ್ದಿರ್ತವೆ, ಅದು ಕಬ್ಬಿಣ ರೋಲ್ ಕಡಿಮೆ ಆಗಿರ್ತದೆ. ಹಿಂಗೆ ಮತ್ತು ಭಾಳ ಹಳದಿ ಕಲರ್ ಆಗಿರ್ತವೆ, ಸಾರಜನಕನೇ ಸರಿಯಾಗಿ ಸಿಗ್ತಾ ಇರಲ್ಲ. ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಇದು ಸಾರಜನಕ ಐಡೆಂಟಿಫಿಕೇಶನ್ ಆರಾಮ್ ಮಾಡ್ಬೋದು ಇಲ್ಲಿ ಸರ್. ಆಮೇಲೆ ಇದು ಸರ್ ಹೇಳಮ್ಮ, ಇಲ್ಲಿ ನೋಡಿ, ಇದರಲ್ಲಿ ಸಾರಜನಕ ಇದ್ರ ಸಾರಜನಕ ಸರಿಯಾಗಿ ಸಿಗ್ತಾ ಇಲ್ಲ. ಇದನ್ನು ಆರಾಮ್ ಹೇಳ್ಬೋದು. ಇದು ನೋಡಿ, ಈ ಎಲೆಗಳು ನಾನು ಹೇಳೋದಿಲ್ಲ, ಈ ರೋಗ ಬಿದ್ದಿಲ್ಲ ಇಲ್ಲಿ ಏನಾದ್ರು ಟ್ರಿಪ್ಸು ಮೈಟ್ಸ್ ಅಟ್ಯಾಕ್ ಆಗಿ ರೋಗ ಬಂದೈತಿ ಅಥವಾ ಡೌನಿ ಮಿಲ್ಡ ರೋಗ ಬಂತಂದ್ರೆ ಇಲ್ಲಿ ಹೇಳ್ಬೋದು ಏನೋ ಒಂದು. ಇಲ್ಲಿ ಎಲೆ ಚೆನ್ನಾಗೈತಲ್ಲ, ಮತ್ತೆ ಯಾಕೆ ಹಳದಿ ಕಲರ್ ಆಗೈತೆ. ಆವಾಗ ಇದು ಸೂರ್ಯನ ಕಿರಣಗಳಿಗೆ ಫುಡ್ ಸಿಗ್ತಾ ಇಲ್ಲ ಅಂತಂದು ಶೇಡಿಂಗ್ ಬೇಗ ಆಗ್ಬಿಡ್ತದೆ. ಈ ಟೆಂಪ್ರೇಚರ್ ತಡ್ಕೊಳ್ಳಲ್ಲ, ಅದು ಒಣಗೋ ಸಾಧ್ಯತೆ ಇರ್ತದೆ. ಹಿಂಗೆ
ಮಹಾಪೋಷಕಾಂಶಗಳು ಲಘು ಪೋಷಕಾಂಶಗಳು ಕರೆಕ್ಟಾಗಿ ನಿರ್ವಹಣೆ ಮಾಡಿದರೆ ಏನೂ ಸಮಸ್ಯೆ ಆಗೋಲ್ಲ. ಸೊ ಎಲ್ಲ ವಿಡಿಯೋದಾಗೂ ಹೇಳಿದ್ದೀನಿ. ಹೆಚ್ಚಿನ ಮಾಹಿತಿ ಬೇರೆ ಬೇರೆ ವಿಡಿಯೋಗಳನ್ನು ನೋಡಿ. ಸೊ ಕರಿಬೇವು ಸೊಪ್ಪರೇ ಧನ್ಯವಾದಗಳು. ಇದೇನು 4 ಜನರಿಗೆ ಅನುಕೂಲ ಆಗಂಗೆ ಹೇಳಿದ್ದೇನೆ, ಏನನ್ನು ಹೇಳ್ಬೋದಿತ್ತ? ಇಲ್ಲ ಸರ್. ನೀವು ವಿಡಿಯೋ ನೋಡೋರು ಏನು ಅನ್ಸ್ಬೇಕಂದ್ರೆ ಕರಿಬೇವು ಸೊಪ್ಪ ಕರೆಕ್ಟ್ ಕೇಳಿದ್ರು ನೋಡಪ್ಪ ನಂಗೆ ಈ ಡೌಟ್ ಇತ್ತು ಅಂತ ಅನಿಸ್ಬೇಕು. ಹಾಂ ಸರ್. ಯಾಕಂದ್ರೆ ನಾನು ಲೆಕ್ಚರ್ ಫೀಲ್ಡಿಂದ ಬಂದೇನೆ ಅಂದ್ರೆ ಪ್ರಶ್ನೆಗಳು ಹೆಂಗೆ ಕೇಳ್ತಾರೆ ನಂಗೆ ಇನ್ನೊಬ್ರಿಗೆ ಯಾರಿಗೆ ಡೌಟ್ ಕ್ಲಿಯರ್ ಆಗಿರ್ತದೆ. ಆಮೇಲೆ ಇದು ಒಂದು ಹೇಳ್ಬಿಡಿ ಸರ್. ವೆರಿ ಗುಡ್. ಹಾಂ ಸರ್. ಇಲ್ಲಿ ನೋಡಿ, ಇದು ಈಗ ನಾನು ಹೇಳಿದೆ, ಇದು ಮೆಚುರಿಟಿ ಏನಾದರೂ ಇದರಲ್ಲಿ ಜಿಟ್ಟೆಗಳು ಇಲ್ಲೆಲ್ಲ ಕುತ್ಕೊಂಡಿರ್ತವೆ, ಮೊಟ್ಟೆ ಹಾಕಿರ್ತವೆ, ಇದ್ರ ಒಳಗಡೆ ಸೇರ್ಕೊಂತವೆ. ಹಿಂಗಾರ ಹುಳ ಆಗಿಬಿಟ್ಟು ಅದನ್ನೆಲ್ಲ ಅಲ್ಲೇ ಮೇದು ಇದಕ್ಕೆ ಮೆಚುರಿಟಿ ಸಾಕಾಗದೆ ಇದು ಒಡೆಯೋದೇ ಅಲ್ಲಿದು. ಅದಕ್ಕೆ ಕೀಟನಾಶಕ ಶಿಲೀಂಧ್ರನಾಶಕ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಇದು ಹಂಗಾಗಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಇಲ್ಲಿ ಆಗಿದೆ, ನೋಡಿ ಇಲ್ಲ ಆಗಿದೆ. ಹೌದಾ? ಇದೆಲ್ಲ ಫಂಗಸ್ ಥರ ಆಗೈತೆ ಇದು. ನೋಡಿ ಇಲ್ಲಿ ಇದೆಲ್ಲ ಅವಾಗ ಏನಾಗ್ತದೆ, ಇದು ಮೂಡಿ ಬರೋಕೆ ಆಗೋದೇ ಇಲ್ಲ. ಇದು ಒಳಗಡೆ ಹಂಗೆ ಆಗಿರ್ತವೆ. ಅದಕ್ಕೆ ನೀವು ಕೀಟನಾಶಕ ಶಿಲೀಂಧ್ರನಾಶಕ ಹಾಕಿ ಸಿಂಪಡಣೆ ಮಾಡಿದ್ರೆ ರೋಗ ಇದ್ರೂ ಹೋಗ್ತದೆ. ಹುಳ ಆಯ್ತಾ? ನೋಡಿ ಅದನ್ನೇ ಹುಡುಕ್ತದೆ, ನಂಗೆ ಕಾಣ್ತಾ ಇಲ್ಲ. ಎಸ್, ನಿಮಗೆ ಕಾಣ್ತಾ? ವೆರಿ ಗುಡ್. ನಮ್ಮ ಜೀವನ ಸಾರ್ಥಕ ಆಗ್ತೀವಿ ಅಲ್ವಾ? ಹಿಂಗಿರ್ತದೆ. ಈ ಔಷಧಿ ಹೊಡೆದಾಗ ಏನಾಗ್ತದೆ ಅಂದರೆ ಇದು ಒಳಗಡೆ ಇದ್ರೆ ಸಾಯ್ತದೆ. ಭಾಳ ತಪ್ಪು ಮಾಹಿತಿ ಐತೆ. ಫಸ್ಟ್ ವರ್ಷ 3-4 ವರ್ಷದ ಅಡಿಕೆ ತೋಟ ಇದು. ಹುಸಿಗೊಟ್ಟೆ ಬಂದರೆ ನಿಲ್ಲಲ್ಲ, ಉದುರ್ತವೆ. ಭಾಳ ತಪ್ಪು ಮಾಹಿತಿ. ಯಾಕೆ ನಿಲ್ಲಲ್ರಿ ಅದು? ಪ್ರಾಬ್ಲಮ್ ಏನಂತ ಈಗ ತೋರಿಸಿದ್ನಲ್ಲ. ಮತ್ತು ಇದಕ್ಕೆ ಪರಿಹಾರ ಏನು? ಒಂದು ಯಾವುದಾದ್ರೂ ಕ್ಲೋರೋಪರಿಪಾಸು, ಮೊನೊಕೊಟೋಪಾಸು, ಯಾವುದರ ಹುಳಕ್ಕೆ ಯಾವುದರ ಹೊಡೀರಿ. ಜಿಟ್ಟೆಗಳಿಗೆ ಸಂಬಂಧಪಟ್ಟಂಗೆ ಅವೇ ಬೇರೆ ಇರ್ತವೆ. ನಾನು ಇದರ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂದ್ಕೊಂಡು. ಆ ರಿಪ್ಪಿನಪೇಟೆ ವೀಡಿಯೋದಲ್ಲಿ ಚೆನ್ನಾಗಿ ಹೇಳಿದ್ದೀನಿ. ರೋಗ ನಿರೋಧಕ ಶಕ್ತಿ ಹೆಂಗೆ ಗಿಡಗಳಿಗೆ ಅಂದರೆ ಕೀಟನಾಶಕನ ಹೆಂಗೆ ಕೊಲ್ಬೋದು ಅಂತ. ಇಂಥವಕ್ಕೆ ನೀವು ಜಿಟ್ಟೆದೆಲ್ಲ ಇದೆ, ಎಸ್ಪೆಷಲಿ ಹುಳ ಆಗಿತ್ತು ಅಂದರೆ ಕ್ಲೋರೋಪರಿಪಾಸು, ಕ್ವಿನೋಲ್ಪಾಸು, ಲ್ಯಾಂಬ್ಡಾ ಯಾವ್ದಾರ ಹಾಕ್ಕೊಂಡು ಒಂದು ಯಾವುದು ಮ್ಯಾಂಕೋಜೆಬ್ 75, ಕಾರ್ಬಂಡೇಜಮ್, ಹೆಕ್ಸಾಕೊನೋಜಲ್, ಶಿಲೀಂಧ್ರನಾಶಕ, ಕೀಟನಾಶಕ, ಒಂದು ಸ್ಪ್ರೆಡರ್ ಆಕ್ಟಿವಿಟಿ ಗಮ್ ಹಾಕಿ ಹೊಡೆದ್ರೆ ಸಾಕು. ಬೇಡ ಇದ್ರ ಜೊತೆಗೆ ಜಿಂಕು ಬೋರಾನ್ ಕೊರತೆ ಇತ್ತಂದರೆ ಮೈಕ್ರೋನ್ಯೂಟ್ರೆಂಟ್ ಹಾಕೊಂಡು ಹೊಡೀರಿ. ಅವಾಗ ಉದ್ರಕ್ಕೆ ಚಾನ್ಸೇ ಇಲ್ಲ. ಇದು ಹಿಡಿತದೆ. ಎಷ್ಟು 100% ಬೇಡಪ್ಪ, ನಾನೇನೋ 100% ಹೇಳ್ತೇನೆ. ನಿಮಗೆ ಒಂದು 89% ಹಿಡಿದ್ರೆ ಸಾಕಲ್ಲ. 10 ಗೊನೆ ಒಂದು ಹೋಗಲಿ, 9 ಗೊನೆ ಹಿಡಿದ್ರೆ ಸಾಕಲ್ಲ. ಇಳುವರಿ ಬಂತು. ಭಾಳಷ್ಟು ಜನ ನಾನು ಹೇಳ್ದಂಗೆ ಮಾಡಿದವು ಕರೆಕ್ಟಾಗಿ ಅಡಿಕೆನೂ ತೊಗೊಂಡಿದ್ದಾರೆ. ಇದು ತಪ್ಪು ಮಾಹಿತಿ. ಯಾಕಂದರೆ ಇವತ್ತು ರೈತನಿಗೆ ವೈಜ್ಞಾನಿಕ ಜ್ಞಾನ ಇಲ್ಲದೆ ಇರೋದಕ್ಕೆ ಅವ್ನು ಏನು ತಪ್ಪು ಮಾಡ್ತಾನೋ ಸರಿ ಮಾಡ್ತಾನೋ ಅವನೇ ಅಳತೆ ಮಾಡ್ಕೊಳಲ್ಲ. ಸುಮ್ಮನೆ ಯಾರೋ ಹೇಳಿದ್ರು ಮಾಡ್ದ. ಬಟ್ ಹಂಗೆ ಆಗ್ಬಿಟ್ಟದೆ. ಬಟ್ ಏನೇ ಮಾಡಿ ನೀವು ಅಬ್ಸರ್ವೇಷನ್ ಮಾಡ್ಬೇಕು. ಅಬ್ಸರ್ವೇಷನ್ನೇ ಅದು ಒಂದು ಸೈಂಟಿಸ್ಟ್ ಅಂತ ಯಾರಿಗೆ ಕರೀತಾರೆ ಅಂದರೆ ಯಾರು ಚೆನ್ನಾಗಿ ವೀಕ್ಷಣೆ ಮಾಡ್ತಾರೆ ಅವನೇ ವಿಜ್ಞಾನಿ. ಯಾರಿಗೆ ವೀಕ್ಷಣೆ ಮಾಡೋಕ್ಕೆ ಬರಲ್ಲ ಅವನ ಅಜ್ಞಾನಿ ಅಷ್ಟೇ. ಅವನೇ ಹೇಳಿದ ಮಾತು ಕೇಳ್ತಾನೆ. ಹಂಗೆ ಆಗಬಾರ್ದು. ಮತ್ತೆ ಕೇಳೋದಿತ್ತ? ಒಳ್ಳೆ ಕ್ವಶನ್ ಕೇಳಿದ್ರೆ ಇಷ್ಟೇನಾ? ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾ ಅಗ್ರೋ ಟ್ರೇಡರ್ಸ್ ಮಂಜುನಾಥ್. ಇದು ಮೊದಲ ಸರ್ ಈಗ